ಮೊದಲನೆಯದಾಗಿ ಮೇಷರಾಶಿ. ಇವತ್ತು ಮೇಷರಾಶಿಯವರಿಗೆ ಪುನರ್ವಸು ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗ್ತಾ ಇರೋದ್ರಿಂದ 3ನೇ ಮನೆಯಲ್ಲಿ ಚಂದ್ರ ಇರತಕ್ಕಂಥದ್ದು. ಸೊ 3ನೇ ಮನೆಯಲ್ಲಿ ಚಂದ್ರ ಮತ್ತು ಗುರು ಇಬ್ಬರು ಇದ್ದಾಗ ಒಂದಷ್ಟು ವಿಶೇಷವಾದ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ನಿಮಗಿರುತ್ತೆ. ಇವತ್ತಿನ ದಿವಸ ನಿಮ್ಮ ಪರಾಕ್ರಮ, ಧೈರ್ಯ ಎಲ್ಲವೂ ಅಷ್ಟೇ ಸದ್ವಿನಿಯೋಗ ಆಗ್ತಕ್ಕಂಥದ್ದು. ಒಂದು ಒಳ್ಳೆ ಕೆಲಸಕ್ಕೆ ಬಳಸ್ತೀರಾ ನೀವು. ನಿಮ್ಮಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ, ಶಕ್ತಿ ಇದೆಲ್ಲವೂ ಸಹ ಸಾಕಷ್ಟು ಅನುಕೂಲಕರವಾಗಿ ನಿಮಗೆ ಕಾಣಿಸ್ತಾ ಇದೆ. ಚಂದ್ರನ ದೃಷ್ಟಿ ನಿಮ್ಮ ರಾಶಿಯಿಂದ 9ನೇ ಮನೆ ಭಾಗ್ಯದ ಮೇಲೆ ಬಿದ್ದಿರೋದ್ರಿಂದ ಇವತ್ತು ನಿಮಗೆ ವಿಶೇಷವಾದ ಒಂದು ಅವಕಾಶಗಳು, ಅನುಕೂಲಗಳು ಬರತಕ್ಕಂಥದ್ದು. ಇವತ್ತು ಒಂದು ತುಂಬ ಫಾರ್ಚುನೇಟ್ ಆಗಿರತಕ್ಕಂಥ ದಿವಸ ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ಏನು ಸಮಸ್ಯೆ ಇಲ್ಲ. ರಾಷ್ಟ್ರಾಧಿಪತಿ ಆದಂಥ ಕುಜ ನೀಚನಾಗಿ ಚತುರ್ಥದಲ್ಲಿ ಕೂತ್ಕೊಂಡಿರೋದ್ರಿಂದ ಈ ವಿಷಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮ್ಮ ಒಂದು ಸಂತೋಷಕ್ಕೆ, ನಿಮ್ಮ ಒಂದು ಮಾನಸಿಕ ಸುಖಕ್ಕೆ ನೀವೇ ಕೊರತೆ ತಂದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಇದರ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ರಾಜರಾಜೇಶ್ವರಿ ಕವಚ ಅಥವಾ ಭುವನೇಶ್ವರಿ ದೇವಿಯ ಸ್ತೋತ್ರವನ್ನು ಪಾರಾಯಣವನ್ನು ಮಾಡೋದ್ರಿಂದ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ.